ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಗ್ಗರ್. ಹೊರಬಿತ್ತು ಮತ್ತೊಂದು ಪ್ರತಿಷ್ಠಿತ ನ್ಯಾಷನಲ್ ಸರ್ವೆ ರಿಪೋರ್ಟ್. ಹಾಗಾದರೆ ಯಾವ ರಾಜ್ಯದಲ್ಲಿ ಈ ಹೊತ್ತಲ್ಲಿ ಚುನಾವಣೆ ಆದರೆ ಯಾರಿಗೆ ಎಷ್ಟು, ಓವರ್ ಆಲ್ NDAಗೆಷ್ಟು, INDIAಗೆಷ್ಟು, INDIA ಮರುಮೈತ್ರಿ ಲೆಕ್ಕಾಚಾರ ಗರಿಗೆದರಿರೋ ಹೊತ್ತಲ್ಲಿ ಬರ್ತಾ ಇರುವಂಥ ಸರ್ವೆ ರಿಪೋರ್ಟ್ ಇದು. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎಲೆಕ್ಷನ್ಗೆ ಇನ್ನೇನು ಸಮಯ ಹತ್ತಿರ ಬರ್ತಾ ಇದೆ. ಭರ್ಜರಿ ತಯಾರಿ ಎಲ್ಲ ಪಕ್ಷಗಳಿಂದನೂ ಆಗ್ತಿರೋ ಹೊತ್ತಲ್ಲಿ ಈ ಹಂತದಲ್ಲಿ ಏನಿದೆ ಹಾಗಾದರೆ ಸದ್ಯದ ಟ್ರೆಂಡ್, ಅದನ್ನು ಹೇಳ್ತಾ ಇದೆ ಜಿ ನ್ಯೂಸ್ ಮತ್ತು ಮ್ಯಾಟ್ರೈಸ್ ಸರ್ವೆ ರಿಪೋರ್ಟ್. ಮೊದಲನೇದಾಗಿ ನಮ್ಮ ರಾಜ್ಯದಿಂದ ಶುರು ಮಾಡೋಣ. ಕರ್ನಾಟಕದಲ್ಲಿ ಈ ಹೊತ್ತಿಗೆ ಎಲೆಕ್ಷನ್ ನಡೆದ್ರೆ ಏನಾಗುತ್ತೆ? ಬಹಳಷ್ಟು ಹೊಸ ಹೊಸ ಸಮೀಕರಣಗಳು ಕರ್ನಾಟಕದಲ್ಲಿ ಹೆಣೆಯಲ್ಪಡ್ತಿವೆ. ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಮೈತ್ರಿ ಲೆಕ್ಕಾಚಾರ ತಲೆ ಕೆಳಗಾಗಿದೆ, ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ಹಾಗಾದರೆ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾ ಇದೆ ಗ್ರೌಂಡ್ ರಿಪೋರ್ಟ್? ಜಿ ನ್ಯೂಸ್ ಮ್ಯಾಟ್ರೈಸ್ ಸರ್ವೆ ರಿಪೋರ್ಟ್ ಪ್ರಕಾರ 28ರಲ್ಲಿ BJPಗೆ 23 ಸ್ಥಾನಗಳು ಬರ್ತಾವೆ ಅಂತ ಹೇಳ್ತಾ ಇರೋದು. 5 ಸ್ಥಾನಗಳು ಕಾಂಗ್ರೆಸ್ಗೆ ಹೋಗುತ್ತೆ. 23 ಅಂದರೆ ಅದು JDS ಪ್ಲಸ್ BJP ಮೈತ್ರಿಗೆ 23 ಸ್ಥಾನಗಳು, ಕಾಂಗ್ರೆಸ್ಗೆ 25 ಸ್ಥಾನಗಳು. ಇನ್ನು ಪಶ್ಚಿಮ ಬಂಗಾಳ ಬಹಳ ಕುತೂಹಲ ಇರುವಂಥ, ಈಗ ಗೇಮ್ ಚೇಂಜಿಂಗ್ ವಾತಾವರಣ ಕಂಡು ಬರ್ತಾ ಇದೆ. ಸಂದೇಶ್ ಕಾಳಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದ್ರಿಂದ, ದೇಶವ್ಯಾಪಿ ಗಮನ ಸೆಳೀತಾ ಇರೋದ್ರಿಂದ, ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ? ಪಶ್ಚಿಮ ಬಂಗಾಳದಲ್ಲಿ TMC 24 ಗೆಲ್ಲುತ್ತೆ, BJP 17 ಗೆಲ್ಲುತ್ತೆ ಅಂತ ಹೇಳ್ತಾ ಇರೋದು. ಸೊ ಕಳೆದ ಬಾರಿ ಏನು BJP ಸಾಧನೆ ಮಾಡಿತ್ತು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಏನು ಗೇನ್ ಆಗಲ್ಲ, ಅದರ ಆಸುಪಾಸಲ್ಲೇ ಇರುತ್ತೆ ಹೆಚ್ಚು ಕಡಿಮೆ ಅಂತ ಜಿ ನ್ಯೂಸ್ ಮ್ಯಾಟ್ರೈಸ್ ಕೊಡ್ತಾ ಇರೋದು ರಿಪೋರ್ಟನ್ನು. ಹಾಗೆ ಪ್ರಮುಖವಾಗಿ UPಲಿ ಏನಾಗುತ್ತೆ? ದೊಡ್ಡ ರಾಜ್ಯ, ಲೋಕಸಭೆಯ ಹೆಬ್ಬಾಗಿಲು. UPಯಲ್ಲಿ 80 ಪೈಕಿ 78 ಸ್ಥಾನಗಳನ್ನು BJP ಗೆದ್ಕೊಳ್ಳುತ್ತೆ, INDIAಗೆ 2, SP ಪ್ಲಸ್ ಕಾಂಗ್ರೆಸ್. ಉಳಿದ ಪಕ್ಷಗಳು ಈಗ ಮೈತ್ರಿ ಮಾತುಕತೆಯನ್ನು ಫೈನಲ್ ಮಾಡಿಕೊಂಡಿದ್ದಾವೆ. 17 ಸ್ಥಾನಗಳನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಿದ್ದು, ಕಾಂಗ್ರೆಸ್ ಕೂಡ ಒಪ್ಪಿಗೆ ಆರಾಮಾಗಿ ನಾವು ಮೈತ್ರಿ ಲೆಕ್ಕಾಚಾರ ಫೈನಲ್ ಮಾಡೋಣ ಅಂತ ಮುದ್ದಿರುವತ್ತಾಗಿದೆ. ಈ ಹೊತ್ತಲ್ಲಿ ಮೊದಲ ರಿಪೋರ್ಟ್ ಇದು. INDIAಗೆ 2 ಮಾತ್ರ ಸಿಗೋಕ್ಕೆ ಸಾಧ್ಯ UPಯಲ್ಲಿ ಅಂತ. ಇನ್ನು ಪಂಜಾಬಲ್ಲಿ BJP ಬಹಳ ಪ್ರಯತ್ನ ಮಾಡ್ತಿದೆ ಆಮ್ ಆದ್ಮಿ ಕಟ್ ಹಾಕಬೇಕು ಅಂತ. ಕಾಂಗ್ರೆಸ್ನ ಪ್ರಮುಖ ನಾಯಕರು BJP ಸೇರಲಿದ್ದಾರೆ ಅನ್ನುವಂಥ ಸುದ್ದಿ ಈಗ ಜೋರಾಗಿರೋದು. ಅಷ್ಟೇ ಅಲ್ಲ, ಕೆಲವು ಸೆಲೆಬ್ರಿಟೀಸ್ ತಂದು ನಿಲ್ಲಿಸೋದಕ್ಕೂ ಕೂಡ ಪ್ಲಾನ್ ಆಗ್ತಿದೆ. ನವಜೋತ್ ಸಿಂಗ್ ಸಿಧು ಸದ್ಯದಲ್ಲೇ ಜಾಯಿನ್ ಆಗ್ತಾರಾ ಒಂದು ಟೀಮ್ ಆಫ್ MLAಗಳ ಜೊತೆಗೆ ಅನ್ನೋ ಸುದ್ದಿ ಇದೆ. ಕಾದು ನೋಡ್ಬೇಕು ಅದೇನೇನಾಗುತ್ತೆ ಅಂತ. ಪಂಜಾಬ್ನಲ್ಲಿ ಜಿ ನ್ಯೂಸ್ ಸರ್ವೆ ರಿಪೋರ್ಟ್ ಪ್ರಕಾರ ಆಮ್ ಆದ್ಮಿಗೆ 5, ಹಾಗೆ ಕಾಂಗ್ರೆಸ್ಗೆ 3, ಶಿರೋಮಣಿ ಅಕಾಲಿ ದಳ್ಗೆ 1, BJPಗೆ 3, ಇತರೆ 1 ಅಂತ ಕೊಡ್ತಾ ಇರೋದು. ಸೊ BJPಯಲ್ಲಿ ಸಲ 3 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ ಅಂತ ಜಿ ನ್ಯೂಸ್ ರಿಪೋರ್ಟ್. ಹಾಗೆ ಮಹಾರಾಷ್ಟ್ರದಲ್ಲಿ ಬಹಳ ಡಿಫ್ರೆಂಟ್ ಆಗಿರೋ ನಂಬರನ್ನು ಕೊಡ್ತಾ ಇದೆ ಜಿ ನ್ಯೂಸ್ ಸರ್ವೆ. ಮಹಾರಾಷ್ಟ್ರದಲ್ಲಿ ಈ ಸಲ 48 ಪೈಕಿ NDA ತೆಕ್ಕೆಗೆ 45 ಬೀಳುತ್ತೆ, ಉಳಿದಿರೋ 3 INDIAಗೆ ಹೋಗುತ್ತೆ ಅಂತ. ಅಲ್ಲೂ ಮೈತ್ರಿ ಮಾತುಕತೆ ಫೈನಲ್ ಮಾಡೋ ಪ್ರಯತ್ನ ಆಗ್ತಾ ಇದೆ. ಇದುವರೆಗೆ ಯಾವ ಸರ್ವೇನೂ BJPಗೆ ಇಷ್ಟು ಸೀಟ್ಸ್ ಬರುತ್ತೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿಲ್ಲ. ಹೆಚ್ಚು ಕಡಿಮೆ INDIA NDA ನಡುವೆ ಜಟಾಪಟಿ ಆಗುತ್ತೆ. NCP ಹಾಗೆ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ ಚೆನ್ನಾಗಿ ಗಳಿಸುತ್ತೆ ಅಂತಲೇ ಕೊಡ್ತಾ ಇರೋದು ರಿಪೋರ್ಟ್. ಇದರ ನಡುವೆ ಜಿ ನ್ಯೂಸ್ ಮಾತ್ರ ಶಾಕಿಂಗ್ ನಂಬರ್ಸ್ ಕೊಡ್ತಾ ಇದೆ. 45 ಅಲ್ಲಿ BJP ಬರುತ್ತೆ ಅಂದರೆ ಬಹಳ ದೊಡ್ಡ ಪಾಲಾಗ್ಬಿಡುತ್ತೆ. ಇದು BJPಗೆ ಬಹುದೊಡ್ಡ ಬಲ ಸಿಕ್ಕಂಗಾಗತ್ತೆ. ಇನ್ನು ಓವರ್ ಆಲ್ ನೋಡೋದಕ್ಕೆ ಹೋದರೆ ಈ ಬಾರಿ NDAಗೆ 377 ಸ್ಥಾನಗಳು ಬರ್ತವೆ ಅಂತ ಕೊಡ್ತಿರೋದು. BJP ನಾವು ಸ್ವಂತ ಬಲದ ಮೇಲೆ BJPನೇ 370 ಕ್ರಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ NDAಗೆ 377, INDIAಗೆ 94 ಅಂತ ಕೊಡ್ತಾ ಇದ್ದಾರೆ. ಕಳೆದ ಬಾರಿ 2019ರಲ್ಲಿ NDA 351 ಗೆದ್ದಿತ್ತು. ಸೊ ಈ ಸಲ ಬಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದು. UPAದು ಬಲ ಜಾಸ್ತಿ ಆಗುತ್ತೆ, 90 ಗೆದ್ದಿದ್ರು 94 ಆಗುತ್ತೆ ಅಂತ ಹೇಳ್ತಾ ಇರೋದು ಸದ್ಯ. ಒಟ್ಟಿನಲ್ಲಿ NDA ಭರ್ಜರಿ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನಿತರ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಕೇಳಲಾಗಿತ್ತು, ಅಂದರೆ ಆ ನಿಟ್ಟಿನಲ್ಲಿ ಸರ್ವೆ ಮಾಡಲಾಗಿದೆ. ನರೇಂದ್ರ ಮೋದಿಯವರ ಜನಪ್ರಿಯತೆಗೆ ಪ್ರಮುಖ ಕಾರಣ ಯಾವುದು? ನಂಬರ್ 1
ಕಲ್ಯಾಣಕಾರಿ ಯೋಜನೆ ಅಂದರೆ ಅಭಿವೃದ್ಧಿ ಯೋಜನೆಗಳಿಗೆ 28% ಮತ ಹಾಕಿದ್ದಾರೆ. ಮೋದಿಯವರ ಜನಪ್ರಿಯತೆಗೆ ಅಭಿವೃದ್ಧಿ ಯೋಜನೆ ಕಾರಣ ಅಂತ ಹೇಳ್ತಿರೋದು 28% ಜನ, ರಾಮ ಮಂದಿರ ಅಂತ ಹೇಳ್ತಿರೋರು 20% ಜನ, ಹಾಗೆ ರಾಷ್ಟ್ರೀಯತೆ ಅಂತ ಹೇಳ್ತಾ ಇರೋರು 10% ಜನ. ಎಲ್ಲಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ 33% ಜನರ ಅಭಿಪ್ರಾಯ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕಾರಣ ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತ. ಸೊ ಝೀ ನ್ಯೂಸ್ ಮ್ಯಾಟ್ರೈಸ್ ಸರ್ವೆ ಕೂಡ ಇತ್ತೀಚೆಗಿನ ಹಲವು ಪ್ರತಿಷ್ಠಿತ ಸರ್ವೆ ಸಮೀಕ್ಷೆಗಳು ಬಿಜೆಪಿಗೆ ಬಹುಮತವನ್ನು ಕೊಟ್ಟಿರೋದು. ಝೀ ನ್ಯೂಸ್ ಮ್ಯಾಟ್ರೈಸ್ ಹೊಸ ಸರ್ವೆ ರಿಪೋರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. NDA ಭರ್ಜರಿ ಬಹುಮತದೊಂದಿಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.